ಹಾಯ್ ಹಲೋ. ಏನೋ ಒಂದು ಹೇಳ್ಬೇಕು ಅನ್ಕೊಂಡೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಪಲ್ಸ್ ಇರ್ತಾರಲ್ಲ, ಅಥವಾ ಗಂಡ ಹೆಂಡತಿ ಆಗ್ಲಿ, ಗಂಡ ಹೆಂಡತಿಗೆ ಹೆಲ್ಪ್ ಮಾಡೋದು, ಹೆಂಡತಿಯ ಸೀರೆ ನೆರಗಿಸ್ಕೊಂಡು ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು, ಅದೇ ರೀತಿ ಇನ್ನ ಕೆಲವೊಂದು ಅಂದ್ರೆ ತುಂಬಾ ಹ್ಯಾಪಿ ಮೂಮೆಂಟ್ಸ್ ಈ ತರ ಎಲ್ಲ ಫೋಟೋಸ್ ಹಾಕ್ತಾರೆ. ಇದರದೆಲ್ಲ ಒಂದು ತಿಂಗಳಿಗೆ 4-5 ವಿಡಿಯೋಸ್ ಹಾಕ್ತಾನೆ. ಸೊ ಅವ್ರು ಕುಕ್ಕಿಂಗ್ ಅಲ್ಲಿ ಹೆಲ್ಪ್ ಮಾಡ್ಕೊಳ್ಳೋದು, ಸೊ ಚೆನ್ನಾಗಿರೋದು, ಎಲ್ಲರೂ ಪಾರ್ಟಿಗೆ ಹೋಗೋದು, ಫಂಕ್ಷನ್ಗೆ ಹೋಗುವಂಥದ್ದು, ಎಲ್ಲರೂ ಔಟಿಂಗ್ ಹೋಗೋದು, ಈ ಥರದ್ದೆಲ್ಲ ಫೋಟೋಸ್ ಹಾಕ್ತಾರೆ, ವಿಡಿಯೋಸ್ ಹಾಕ್ತಾರೆ. ಆದ್ರೆ ಇದನ್ನೆಲ್ಲ ನೋಡಿದ ನಮ್ಮಂತಹ ಒಂದು ಹೆಣ್ಮಕ್ಳಿಗೆ ಏನೋ ಒಂದು ಬೇಜಾರಾಗತ್ತೆ. ಗೊತ್ತಾ? ನೋಡಿ ಏನ್ ಅನ್ಕೋತಾರೆ, ನೋಡಿ ಅವಳ ಗಂಡ ಎಷ್ಟು ಚೆನ್ನಾಗಿ ಅವಳನ್ನ ನೋಡ್ಕೋತಾ ಇದ್ದಾನೆ, ನಮ್ದು ಇದೆ, ಊಟ ತಿನ್ನಿಸ್ತಾನೆ, ಕುಕಿಂಗ್ ಹೆಲ್ಪ್ ಮಾಡ್ತಾನೆ, ಎಷ್ಟು ಚೆನ್ನಾಗಿ ಮಗು ತರ ನೋಡ್ಕೋತಾನೆ ಅಂತ ನಾವು ನಮ್ ಜೀವನ ಅವ್ರಿಗೆ ಕಂಪೇರ್ ಮಾಡ್ತೀವಿ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಬೇಕು, ತಿಂಗಳಿಗೆ 4-5 ವಿಡಿಯೋಸ್ ಅಥವಾ ಫೋಟೋಸ್ ಹಾಕ್ತಾರೆ ಅಂತ ಹೇಳಿದ್ರೆ ಅವರು ಅವರ ಖುಷಿಯ ಕ್ಷಣಗಳನ್ನು ಮಾತ್ರ ಹಾಕ್ತಾರೆ. ಮನೆಯಲ್ಲಿ ಜಗಳ ಆಡಿದ್ದನ್ನ ಅದನ್ನೆಲ್ಲ ಅವರು ಹಾಕ್ತಾರ? ಇಲ್ಲ ತಾನೆ. ಯಾರಿಗೊತ್ತು, ನಿಮ್ ಜೀವನ ಅವರಿಗಿಂತ ಚೆನ್ನಾಗಿರ್ಬಹುದಲ್ವಾ? ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಈ ತರದ ವಿಡಿಯೋಸ್ ಆಗ್ಲಿ ಫೋಟೋಸ್ ಆಗ್ಲಿ ನೋಡ್ಬಿಟ್ಟು ನಮ್ಮ ಜೀವನನ ಅವರ ಜೀವನಕ್ಕೆ ಕಂಪೇರ್ ಮಾಡೋದು ಎಷ್ಟು ಸರಿ? 5 ದಿನ ಚೆನ್ನಾಗಿದ್ದ ಫೋಟೋ ಅವ್ರು ಹಾಕ್ಬಹುದು, ಯಾರಿಗೊತ್ತು? ಅದಕ್ಕಿಂತ ಹೆಚ್ಚು ದಿನ ನಾವು ನಮ್ಮ ಪಾರ್ಟ್ನರ್ ಜೊತೆ ಹ್ಯಾಪಿಯಾಗಿ ಇರಬಹುದಲ್ವಾ? ಡಿಫ್ರೆನ್ಸ್ ಇಷ್ಟೇ, ತಿಳ್ಕೊಳ್ಳೋದು ಮುಖ್ಯ, ಅಷ್ಟೇ ವಿಷಯ.